ಪರಿಸರವನ್ನು ರಕ್ಷಿಸಿದರೆ ಮುಂದೊಂದು ದಿನ ಅದೇ ಪರಿಸರ ನಮ್ಮನ್ನು ಮುಂದಿನ ಪೀಳಿಗೆಯನ್ನು ರಕ್ಷಿಸುತ್ತದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೇಲ್ವಿಚಾರಕರಾದ ಪ್ರವೀಣ್ ಅವರು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಯ್ಯಾಳ ಗ್ರಾಮದ ಬ್ರಹ್ಮದೇವ ದೇವಸ್ಥಾನದ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ವತಿಯಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಸಂಘದ ಸದಸ್ಯರಿಗೆ ತೋಟಗಾರಿಕೆ ಸಸಿಗಳನ್ನು ವಿತರಿಸಿ ಅವರು ಮಾತನಾಡಿದರು. ಶುದ್ಧ ಗಾಳಿಯ ಖರೀದಿಸುವ ಸ್ಥಿತಿ ಬರುವುದು ಎಚ್ಚರಿಕೆ. ಪ್ರತಿಯೊಬ್ಬರೂ ತಮ್ಮ ಮನೆಯ ಆವರಣದಲ್ಲಿ ಕನಿಷ್ಠ ಒಂದು ಮರವನ್ನು ನೆಟ್ಟು ಪೋಷಿಸಬೇಕು. ಆದ್ದರಿಂದ ಪರಿಸರ ರಕ್ಷಣೆಯಾಗುವುದು ಜೊತೆಗೆ ನಮಗೆ ಶುದ್ಧವಾದ ಆಮ್ಲಜನಕ ದೊರೆಯುತ್ತದೆ. ಪ್ರಸ್ತುತ ದಿನಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಅಭಾವ ಹೇಗೆ ಉಂಟಾಗುತ್ತಿದೆಯೋ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಶುದ್ಧವಾದ ಗಾಳಿಯನ್ನು ಹಣ ಕೊಟ್ಟು ಖರೀದಿ ತರುವಂಥ ಪರಿಸ್ಥಿತಿ ಎದುರಾಗಬಹುದು. ಈ ಮಾರಕ ಪರಿಸ್ಥಿತಿ ಬರುವ ಮುನ್ನವೇ ಎಚ್ಚೆತ್ತುಕೊಳ್ಳಬೇಕೆಂದು ಪ್ರತಿಯೊಬ್ಬರು ಮರವನ್ನು ಬೆಳೆಸಿ ಉತ್ತಮ ಪರಿಸರವನ್ನು ಸಂರಕ್ಷಿಸಬೇಕೆಂದು ಪ್ರವೀಣ್ ಮನವಿ ಮಾಡಿಕೊಂಡರು. ಏನಾದ್ರು ವಿಪತ್ತು ಆದಾಗ ಅವ್ರಿಗೆ ಅವಾಗಿನ ಎಲ್ಲ ಸರಕಾರನೆಲ್ಲ ನಾವು ಕೊಡ್ತೀವಿ. ಈ ಕಡೆ ಪಾದಗಳ ಮತ್ತು ಸ್ಥಳೀಯ ಸ್ಥಾನಿಕ ದೇವರಾದಂಥ ಈ ಪರಮೇಶ್ವರ ದೇವರ ಆಶೀರ್ವಾದ ಬೀಳುತ್ತಾ ಇವತ್ತು ನಮ್ಮ ಸಂಕೋನಟ್ಟಿ ವಲಯದ ಹಳ್ಯಾಳ ಕಾರ್ಯಕ್ಷೇತ್ರದಲ್ಲಿ ಇವತ್ತು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಿದ್ದೀವಿ. ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಜೂನ್ 5ನೇ ತಾರೀಕಿಗೆ ವಿಶ್ವ ಪರಿಸರ ದಿವಸವನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ಏನಾಗ್ತದೆ, ಕಾಡು ನಾಶ ಆಗ್ತದೆ ಮತ್ತು ಪರಿಸರಕ್ಕೆ ಹಾನಿ ಆಗ್ತದೆ. ಈಗೊಂದು ಸಮಯದಲ್ಲಿ 2019 ಈಗ 2020ರಲ್ಲಿ ಒಂದು ಸಾಂಕ್ರಾಮಿಕ ರೋಗದಂಥ ಕೊರೋನಾ ಕೂಡ ಪರಿಸರ ನಾಶದ ಕಾರಣ ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಈಗ ನಮ್ಮದು ಮಣ್ಣಿನ ತೇವಾಂಶದಲ್ಲಿ ಕೂಡ ಪರಿಸರ ಗಿಡ ಇವತ್ತು ಇಲ್ಲದ ಕಾರಣಕ್ಕೋಸ್ಕರ ಮಣ್ಣಿನ ತೇವಾಂಶವನ್ನು ಕಳ್ತಾರೆ. ಮೊದಲಿನ ಥರ ಭೂಮಿ ಸರಿಯಾಗಿ ಬೆಳೀತಾರೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ನಾವು ಈಗ ಪೆಟ್ರೋಲ್ ಬಂಕು ಮತ್ತು ಹಿಂಗೆ ಹೋಗಿ ನಾವು ಡೀಸೆಲ್ ಮತ್ತು ತರೋದಕ್ಕಲ್ಲ, ಮುಂದಿನ ಸಲ ನಾವು ಗಾಳಿ ತರುವಂಥ ಪರಿಸ್ಥಿತಿನೂ ಬರ್ಬೋದು. 1 ಲೀಟರ್ ಗಾಳಿ ಕೊಡಿ, 2 ಲೀಟರ್ ಗಾಳಿ ಕೊಡಿ, ಆಮ್ಲಜನಕ ಸರಿಯಾಗಿ ಜನರಿಗೆ ಸಿಗ್ತಾ ಇಲ್ಲ. ಆಮೇಲೆ ಇವತ್ತು ನೋಡಿ ಆಯುಷ್ ಎಷ್ಟಿದೆ ಈಗಿನ ಕಾಲದಲ್ಲಿ. ಅವಾಗೆಲ್ಲ ಹಿಂದಿನ ಜನ ಹೆಂಗೆ ಬದುಕ್ತಾಯಿದ್ರು, ಅವಾಗೆಲ್ಲ ಆಹಾರ ಪದ್ಧತಿನೂ ಹಾಗೆ ಇತ್ತು, ವಾತಾವರಣ ಹಾಗೆ ಇತ್ತು. ಅವಾಗೆಲ್ಲ ಯಾವುದೇ ಕಾರ್ಖಾನೆ ಇದ್ದಿದ್ದಿಲ್ಲ. ಅವಾಗೆಲ್ಲ ನಾವು ಕಟ್ಟಿಗೆಯನ್ನು ಅಷ್ಟು ಸರಿಯಾಗಿ ನಾವು ಪರಿಸರನ ಸಮತೋಲನವನ್ನು ಕಾಪಾಡ್ಬೋದಿತ್ತು, ಆರೋಗ್ಯವನ್ನು ಸರಿಯಾಗಿ ಉಳಿಸ್ಬೋದಿತ್ತು. ಅವಾಗ ಆಗುತ್ತೆ ಜನ ಅವರೆಲ್ಲ 70-80 ವರ್ಷ ಎಲ್ಲ ನಮ್ಮ ಪೂರ್ವಿಕರೆಲ್ಲ ಬದುಕ್ತಾಯಿದ್ರು. ಇವತ್ತು 60 ವರ್ಷಕ್ಕೆ ನಮ್ಗೆ ಶುಗರು, BP ಕಾಯಿಲೆಗಳು ಬರ್ತಾಯಿದೆ. ಯಾಕಂತಂದರೆ ವಾತಾವರಣ ಕಲುಷಿತವಾಗಿದೆ. ಅದಕ್ಕೆ ಇವತ್ತು ಮನೆಗೊಂದು ಮರ, ಊರಿಗೊಂದು ಒಣ ಅಂತ ತಿಳ್ಕೊಂಡು ಬಂದಿರೋ ಶಾಸ್ತ್ರ ಇದೆ, ಹೌದಾ? ಅದು ಇವತ್ತು ಏನಾಗಿದೆಪ್ಪ ಅಂತಂದರೆ ಯಾವೆಲ್ಲ ಸಸಿ ಹೋಗ್ತಾ ಇದೆ. ಇವತ್ತು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರಿಸರದ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ಈಗ ನಿಮಗೇನಪ್ಪ ಒಂದು ಗಿಡ ಕೊಟ್ಟಿದ್ದೀವಿ,